ಹಿಂದೆ ಪ್ರಮೋದ್ LCD ಹೊಡೆದು ಹೋಗುತ್ತೆ ಸರ್. ಕ್ಯಾಮ್ರಾ ಹಿಂದೆ ತಗೊಳ್ಳಿ ಪ್ಲೀಸ್. ಮೊಬೈಲ್ ಹಿಂದೆ ತಗೊಳ್ಳಿ, ಮೊಬೈಲ್ ಹಿಂದೆ ತಗೊಳ್ಳಿ ಸರ್ ಒಂಚೂರು. ಕೃಷ್ಣ LCD ಗೇಟ್ ನಂಬರ್ 45 ಮತ್ತು 46 ಸಂಬಂಧಪಟ್ಟಂತೆ ಈಗಾಗಲೇ ವಿವಾದ ಇರಬಹುದು. ಆ ಭಾಗಕ್ಕೂ ಭೇಟಿ ಕೊಡ್ತಾರೆ ಏನಾಗ್ತಿದೆ ಅಂತ. ಮೇಡಮ್ KRS ಬೆರಕು ಬಿಟ್ಟಿದೆ ಅಂತ ಒಂದ್ಸಲ ಹೇಳಿದ್ರಿ. ಕಾಣಿಸ್ತಿಲ್ರಿ. ಆ ಮೊಬೈಲ್ ತೆಗೀರಿ. ಯಾರ್ದ್ರಿ ಪ್ಲೀಸ್ ಮೊಬೈಲ್? ಕೃಷ್ಣ ಹೇಳಿ ಮೇಡಮ್. ಯಾಕೆಂದ್ರೆ ಪದೇ ಪದೇ ನನ್ನ ಮಾತುಗಳನ್ನ ತಿರುಚಿ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ. ಮಾಧ್ಯಮಗಳಲ್ಲೂ ನಡೀತಾ ಇದೆ. ನೋಡಿದ್ರೆ ಬೇಜಾರಾಗಿದೆ. ನನ್ನ ಯಾವುದೇ ಹೇಳಿಕೆಯಲ್ಲಿ ನಾನು ಯಾವುದನ್ನೇ ಬದಲಾವಣೆ ಇಲ್ಲ. ನಾನೇನೇನು ಮೊದಲಿಂದ ಅದಕ್ಕೆ ನಾನು ಅದೇ ನನ್ನ ಸ್ಟ್ಯಾಂಡ್. ಎಲ್ಲ ಕಾಂಟ್ರವರ್ಸಿ ಹೇಗೆ ಸ್ಟಾರ್ಟ್ ಆಯಿತು? ನಾನು ದಿಶಾ ಸಭೆಯಲ್ಲಿ ನನ್ನ ಅಧಿಕಾರಿಯನ್ನು ಕೇಳಿದೆ, KRS ಅಧಿಕಾರಿಯನ್ನು, ಈ ರೀತಿ ಒಂದು ಅಕ್ರಮವಾಗಿ ನಡೀತಿರೋ ಸ್ಟೋನ್ ಬ್ಲಾಸ್ಟಿಂಗ್ ಇಂದ ಅಲ್ಲಿ ಬಿರುಕು ಬಿಡೋ ಸಾಧ್ಯತೆಗಳಿದೆಯಾ ಅಂತ ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟಿರೋ ಉತ್ತರ ನನಗೆ ಸಿಕ್ಕಿತ್ತು. ಆಮೇಲೆ ಎಲ್ಲ ಒಂದು ರಿಪೋರ್ಟ್ ಇಟ್ಕೊಂಡು ನಾನು ಹೇಳಿರೋ ಮಾತು KRS ಅನ್ನು ಬಿರುಕು. ಮೇಡಮ್ ಈ ಭೇಟಿಯಿಂದ ಎಲ್ಲ ಗೊಂದಲಗಳು ಸಣ್ಣ ಪುಟ್ಟ ಇತ್ತು, ಅದನ್ನ ಗ್ರೌಟಿಂಗ್ ಅನ್ನೋ ಒಂದು ಇದ್ರ ಮೂಲಕ ಫಿಲ್ಲಿಂಗ್ ಮಾಡಿದ್ದಾರೆ. ಹಂಗಾಗಿ ಇನ್ಮುಂದೆ ಈ ರೀತಿಯ ಒಂದು ಅಕ್ರಮಗಳಿಗಾರಿಕೆ ಏನ್ ನಡೀತಾ ಇದೆ ಸುತ್ತಮುತ್ತ, ಅದರಿಂದ ಇನ್ನಷ್ಟು ಹೆಚ್ಚಿನ ಅಪಾಯ ಆಗೋ ಸಾಧ್ಯತೆ ಇದೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯಲ್ಲ. ದಯವಿಟ್ಟು ಒಂದು ಜೆನ್ಯೂನ್ ಕಾಸ್ ಇಟ್ಕೊಂಡು ನಾನು ಮಾಡ್ತಿರೋ ಈ ಹೋರಾಟವನ್ನ ಯಾರು ತಿರುಚಿ ಹೇಳೋವಂಥ ಪ್ರಯತ್ನ ಮಾಡಬೇಡಿ. ಅದು ಯಾರ್ಯಾರಿಗೆ ಅದರಿಂದ ಲಾಭ ಆಗುತ್ತೋ ಅವ್ರು ಏನೇ ಬೇಕಾದರೂ ಮಾಡಿಕೊಳ್ಳಿ. ಮಾಧ್ಯಮಗಳಾದರೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಈ ವಿಷಯದಲ್ಲಿ ಐ ಆಮ್ ಸ್ಟಿಲ್ ಸ್ಟಿಕ್ಕಿಂಗ್ ಆನ್ ಮೈ ಸ್ಟ್ಯಾಂಡ್. ಈ ಭೇಟಿ ಎಲ್ಲ ಗೊಂದಲಗಳಿಗೂ ತೆರೆ ಎಳಿಬೋದಾ ಮೇಡಮ್? ಅಲ್ಲ, ಒಂದೇ ನಿರ್ದೇಶನದಲ್ಲಿ ನೀವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀರಾ ಅನ್ನೋದಾದ್ರೆ ಅದು ಆಗಲ್ಲ. ಇದು ನನ್ನ ಹೋರಾಟದಲ್ಲಿ ಹೆಜ್ಜೆಗಳು ಹಾಕೊಂಡು ಹೋಗ್ತಾನೆ ಇರ್ತೀನಿ. ನನ್ನ ಪರ ರೈತರಿದ್ದಾರೆ, ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ. ಅದು ಒಂದೊಂದು ಕಡೆ ಯಾವ ರೀತಿ ಬಿಂಬಿಸ್ತಾರೆ ಅನ್ನೋದು ಬೇರೆ ವಿಚಾರ. ಅದಕ್ಕೆ ನಾನು ಕಂಟ್ರೋಲ್ ಇಲ್ಲ. ಮ್ಯಾಮ್ ವಾಟ್ ನೆಕ್ಸ್ಟ್ ಮ್ಯಾಮ್? ಈಗ ಏನು ಇದಾದ ತಕ್ಷಣ ವರದಿ ಏನಾದ್ರು ಕೊಡ್ತೀರಾ ನೀವು? ಇಲ್ಲಿ ಗೋ ಫಾರ್ ದ ಹೈಯರ್ ಎನ್ಕ್ವೈರಿ, ನೀವು CBI ಎನ್ಕ್ವೈರಿ ಅಥವಾ ಕೇಂದ್ರದ ಉನ್ನತ ಮಟ್ಟದ ತನಿಖೆ ಬಗ್ಗೆ ಕೂಡ ಮಾತನಾಡಿದ್ರಿ. ಈಗ ಏನು ಶಿಫಾರಸ್ ಮಾಡ್ತೀರಿ ನೀವು ಇಲ್ಲಿ ಬಂದು ವಿಸಿಟ್ ಆದಮೇಲೆ ಅಂತ? ಅಲ್ಲ, ಮಾತಾದ್ಮೇಲೆ ತಾನೇ ಗೊತ್ತಾಗುತ್ತೆ ಅಧಿಕಾರಿಗಳು ಯಾವ ರೀತಿ ನನಗೆ ಅದು ಇನ್ಫಾರ್ಮೇಶನ್ ಕೊಡ್ತಾರೆ, ಯಾವ ರೀತಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಅವ್ರ ಹತ್ರ ಪ್ರೂಫ್ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ, ರೈಟಿಂಗಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಬರೀ ನೀವು ಮೌಖಿಕವಾಗಿ ಹೇಳಿದ್ರೆ ಅದನ್ನು ನಾನು ಒಪ್ಪೋದಲ್ಲ. ಇಲ್ಲಿ ನೀವು ಕೂತ್ಕೊಂಡು ಎಲ್ಲ ಸರಿ ಇದೆ ಏನೂ ಆಗಲ್ಲ ಅಂತ ನಾವು ಒಪ್ಪಲ್ಲ. ಸರ್ಟಿಫಿಕೇಟ್ ಬಿಡಿ, ಜನಕ್ಕೆ ನಾನು ತೋರಿಸ್ಬೇಕು ಇಲ್ಲಿ ಏನು ಅಪಾಯ ಆಗ್ತಿಲ್ಲ, ಏನು ಅನಾಹುತ ಆಗ್ತಿಲ್ಲ. ನಡೆಯೋ ಒಂದು ಸ್ಟೋನ್ ಕ್ವಾರಿಂಗ್ ಇಂದ ನಮ್ಮ ಡ್ಯಾಮ್ಗೆ ಏನು ಅಪಾಯ ಆಗೋದಿಲ್ಲ ಅಂತ ನೀವು ಕೊಡ್ತೀರಾ ಸರ್ಟಿಫಿಕೇಟ್? ಅದು ನಾನು ಕೊಡ್ತೀನಿ, ಅದು ಒಪ್ಕೊಳ್ತೀನಿ. ಇಲ್ಲವಾದ್ರೆ ನಾನು ಒಪ್ಕೊಳ್ಳಿ. ಲಾಜಿಕಲ್ ಎಂಡ್ಗೆ ಮ್ಯಾಮ್ ವೆರಿ ಇಂಪಾರ್ಟೆಂಟ್ಲಿ ಈಗ ನೀವು ಲಾಜಿಕಲ್ ಎಂಡ್ ಅಂತ ನೀವು ಕೇಳ್ತಾ ಇದರ ಲಾಜಿಕಲ್ ಎಂಡ್ ಏನು ಅಂದ್ರೆ KRS ಅಪಾಯ ಆಗುವಂತ ಯಾವುದೇ ಆಕ್ಟಿವಿಟೀಸ್ ಇಲ್ಲಿ ಆಗಬಾರದು, ಅದು ಆಗೋಕೆ ಬಿಡಬಾರದು. ಅದು ಸರ್ಕಾರ ಹೊಣೆಯನ್ನು ತಗೊಳ್ಬೇಕು. ಅದಕ್ಕೆ ಅವ್ರಿಗೆ ಪ್ರೂಫ್ ಬೇಕು ಅಂದ್ರೆ ಅದಕ್ಕೆ ಸರಿಯಾದ ಅಥಾರಿಟೀಸ್ನ ನೇಮಿಸಿ ಅವರು ಎಂಕ್ವೈರಿ ಮಾಡ್ತೀವಿ. ಮ್ಯಾಮ್ ಇಲ್ಲಿ ನೀವು ದಾಖಲೆನ ಲಿಖಿತವಾಗಿ ಕೇಳ್ತೀನಿ, ಲಿಖಿತವಾಗಿ ಎಲ್ಲ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆಯಾ? ಯಾಕಂದ್ರೆ ಆಗಲೇ ಮಾತಾಡ್ತಾ ಕುಮಾರಸ್ವಾಮಿ ಇರ್ಬೋದು, ಚಲುವರಾಯಸ್ವಾಮಿ ಅವರು ಹೇಳಿದಂಥದ್ದು ನಾವ್ಯಾರು ಅಥೆಂಟಿಕೇಟೆಡ್ ಪರ್ಸನ್ ಅಲ್ಲ, ಒಬ್ಬ ಟೆಕ್ನಿಕಲ್ ಪರ್ಸನ್ಸ್ ಯಾರು ಇರ್ತಾರೆ ಅಂಥವ್ರು ಇದಕ್ಕೆ ಆನ್ಸರ್ ಮಾಡಬೇಕು ಅಂತ. ನೀವು ಪ್ರಶ್ನೆ ಕೇಳೋಕ್ಕೂ ಕೂಡ ಆ ಟೆಕ್ನಿಕಾಲಿಟಿ ಗೊತ್ತಿರಬೇಕಾಗತ್ತೆ. ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇಟ್ಕೊಂಡೆ ನನ್ನಲ್ಲೇ ಈ ಪ್ರಶ್ನೆಗಳು ಉದ್ಭವ ಆಗಿದ್ದಲ್ವಾ. ಏನು ಅಂತ ನಾನು ಯಾರ್ಯಾರು KRS ಡ್ಯಾಮ್ ಅಲ್ಲಿ ಹಿಂದೆ ತೋಡ್ರಿ ಕ್ಯಾಮ್ರಾ.
ಒಂದು ಟೆಕ್ನಿಕಲ್ ಟೀಮ್ ಅಂತ ಬಂದಿದ್ರು ಅಥವಾ ರಿವ್ಯೂ ಪ್ಯಾನಲ್ ಅವರ ಒಂದು ರಿಪೋರ್ಟ್ಸ್ ಏನಿದೆಯೋ, ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಕಮಿಟಿ ಏನು ರೆಕಮೆಂಡೇಶನ್ ಮಾಡಿದ್ರು ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀಬಾರ್ದು, ಅದರಿಂದ ಡ್ಯಾಮ್ಗೆ ಹೆಚ್ಚಿನ ಅಪಾಯ ಇದೆ, ಎಲ್ಲ ರಿಪೋರ್ಟ್ಸ್ ಇಟ್ಕೊಂಡೆ ನಾನು ಈ ಒಂದು ಕನ್ಕ್ಲೂಷನ್ಗೆ ಬಂದಿರೋದು. ನಾನಾಗಿ ಬಂದು ಆಮೇಲೆ ನಾನು ಎವಿಡೆನ್ಸ್ ಹುಡ್ಕೊಂಡು ಹೋಗಿಲ್ಲ, ಎವಿಡೆನ್ಸ್ ನನ್ನ ಕೈಲಿ ಇಟ್ಕೊಂಡೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಇವತ್ತು. ಈಗ ನನ್ನ ಪ್ರಶ್ನೆಗಳಿಗೆ ಅವ್ರು ಕೊಡೋ ಉತ್ತರ ಒಂದು ಕಾಂಪಿಟೆಂಟ್ ಅಥಾರಿಟಿ, ಕ್ವಾಲಿಫೈಯಿಂಗ್ ಅಥಾರಿಟಿ ಯಾರಿದ್ದಾರೆ ಅಲ್ಲಿಂದ ಅವ್ರು ಸರ್ಟಿಫಿಕೇಟ್ ಕೊಡಬೇಕು. ಚೀಫ್ ಇಂಜಿನಿಯರ್ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು, ಅವರು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ಆಲ್ರೆಡಿ ಕಾವೇರಿ ನೀರಾವರಿ ನಿಗಮದಿಂದ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು. ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ನಿನ್ನೆ ಸಭೆಯಲ್ಲಿ ಕೇಳಿದ್ನಲ್ಲ, ನಾನು ನಿನ್ನೆ ಮಂಡ್ಯದಲ್ಲಿ ಮೈನಿಂಗ್ ಅದರಲ್ಲಿ CNN ಆಫೀಷಿಯಲ್ ಆದವರು ಬಂದಿದ್ರು, ಅವ್ರನ್ನ ಕೇಳಿದೆ, ಆರ್ ಯು ದ ಕ್ವಾಲಿಫೈಯಿಂಗ್ ಅಥಾರಿಟಿ ಟು ಇಶ್ಯೂ ದಿಸ್ ಸರ್ಟಿಫಿಕೇಟ್? ಇಲ್ಲ, ನಾವು ಬರೀ ರಿಪೋರ್ಟ್ ಅದನ್ನ ಕ್ವಾಲಿಫೈಯಿಂಗ್ ಅಥಾರಿಟಿಗಳು ನಾವಾಗಿರಲ್ಲ ಅಂತ. ಮತ್ತೆ ಕ್ವಾಲಿಫೈಯಿಂಗ್ ಅಥಾರಿಟಿ ದಟ್ ಇಸ್ ನಾಟ್ ದೆಮ್, ದೇ ಕ್ಯಾನ್ ಓನ್ಲಿ ರಿಪೋರ್ಟ್ ಇಲ್ಲೇನೇನು ನಡೀತಾ ಇದೆ, ಯಾವ ರೀತಿ ಯಾವ ಸ್ಟೇಟಸ್ ಇದೆ ಡ್ಯಾಮಲ್ಲಿ, ಎಲ್ಲಿ ರಿಪೇರ್ಸ್ ಆಗಿದೆ, ಎಲ್ಲಿ ಬಿರುಕಾಗಿದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ, ಗೇಟ್ ಹಳೇದಾಗಿದೆ, ರೀಪ್ಲೇಸ್ ಮಾಡಿ, ಇಷ್ಟು ಅವರ ಒಂದು ಸ್ಕೋಪ್. ಏನು ಟೋಟಲಿ ಸೇಫ್ ಅನ್ನೋ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಅಥಾರಿಟಿ ಇಲ್ಲ. ಸೊ ಐ ವಾಂಟ್ ಟು ಸಿ ದಟ್ ಸರ್ಟಿಫಿಕೇಟ್. ಮ್ಯಾಮ್, ಇವತ್ತಿನ ಸಭೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ವಾಲಿಫೈಯಿಂಗ್ ಅಥಾರಿಟಿ ಅಂದರೆ ಯಾವ್ಯಾವ ಅಧಿಕಾರಿಗಳು ಬರ್ತಿದ್ದಾರೆ? ನೋಡ್ತೀನಿ ಅಲ್ಲಿ ಯಾರ್ಯಾರು ಪ್ರೆಸೆನ್ಸ್ ಇದೆ ಅಂತ ನನಗಿನ್ನೂ ಅಲ್ಲ, ಮೊದಲೇ ನೀವ್ಯಾರು ಸಂಬಂಧ ಮಾಡಿದ್ದೀರಾ ಮ್ಯಾಮ್ ಅಂಥವ್ರು ಬರಲೇಬೇಕು ಅಂತ? ಎಲ್ಲರಿಗೂ ತಿಳಿಸಿದ್ವಿ, ಎಲ್ಲರಿಗೂ ನಾವು ತಿಳಿಸಿದ್ವಿ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರಬೇಕು ಅಂತ ನಾನು ಕೇಳಿದ್ದೀವಿ. ಇವತ್ತು ಯಾರ್ಯಾರು ಅಟೆಂಡೆನ್ಸ್ ಇಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಎತ್ಬಿಡ್ತಾರೆ ಒಳಗಡೆ. ಪ್ಲೀಸ್ ಇಲ್ಲ ಫುಲ್ ಆಗ್ಬಿಡೋರೆ ಆ ಕಡೆ ಏನಾರು ಪ್ಲೀಸ್ ಎಲ್ಲ ಆಗಲ್ಲ ಎಲ್ಲ ಆಗಲ್ಲ ಎಲ್ಲ ಆಗಲ್ಲ. ಬಿಡ್ತೀವಪ್ಪ, ಕ್ಯಾರೆಟ್ ಮಾಡ್ಬಿಡಿ, ಆ ಕಡೆ ಬಿಡ್ತೀವಪ್ಪ, ಅವ್ರನ್ನ ಆ ಕಡೆ ನೀವು ಬಿಡಿ, ನೀವು ಹೋಗಿ ವಿಡಿಯೋದಲ್ಲಿ ಕ್ಯಾರೆಟ್ ಮಾಡ್ಬಿಡಿ, ವಿಡಿಯೋದಲ್ಲಿ ಕ್ಯಾರೆಟ್ ಮಾಡ್ಬಿಡಿ. ಗಾಡಿ ಹತ್ತ ಗಾಡಿ ಬರ್ತದೆ, ಇಳಿಸೋ ಸರ್, ಒಳಗಡೆ ಎಲ್ರಿಗೂ ಸಿಗಲ್ವಲ್ಲ, ಎಲ್ರಿಗೂ ಸಿಗಲ್ಲ, ಅಲ್ಲಿ ಕೊಡ್ತೀವಿ ಸರ್, ಒಳಗಡೆ ಶಾಸ್ತ್ರಿ 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 ಕೊಡಲ್ವೇನೋಣ ನಿನ್ಗೂ ಬ್ಯಾಗ್ ತೆಗಿತೀನಿ, ಯಾಕೆ ಇದು ಮಾಡ್ಕೊಂತೀಯ? ಪ್ರಭಿ ಪ್ರಭಿ ಆಯ್ತು, ಒಳಗೋಗ್ಬೇಕು ಮೊಬೈಲ್ ವಿಸಲ್ ಬೇಕು, ಫೋನ್ ಮಾಡೋಣ, ಕನೆಕ್ಟ್ ಆಗಿದೆ ಮೊಬೈಲ್ ವಿಸಲ್ ಇಲ್ಲಂದ್ರೂ ಲೈವ್ ಎಲ್ಲ ಬರ್ತಾರೆ ಬೇಗ. ಹಾಂ, ಬಂದೆ ನಂಬರ್ ಹೇಳಿದ್ರು ನಿಮ್ದು? ಸರ್ ಈಗ ನೋಡಿ 80 ಬಂದ್ಬೋದು ಅಂತ ಬರ್ತಾ ಇದೆ, ಬಂದ ಹೌದೌದು ಬರ್ತಾ ಇದೆಯಲ್ಲ. ಓಕೆ ಓಕೆ, ಅವರು ಮಾತಾಡ್ತೀವಿ. ನಿಮ್ಮ ಹೆಸರು? ಪ್ರವೀಣ್ ಪ್ರವೀಣ್ ಯಾರು ಮಾತಾಡ್ತಾರೆ? ಎಲ್ಲರೂ ಮಾತಾಡ್ತಾರೆ, ಯಾರು ಮಾತಾಡ್ತಾರೆ?
आनंद जी, आनंद ಆಗಲ್ಲ ಬಿಡ್ತಾರೆ ಇಲ್ಲ ಆಗಲ್ಲ ಗಲಾಟೆ ಸರ್ ನನಗದು ಈಗ ಅದನ್ನ ಲಿಂಕ್ ಒಂದು ಹಾಕಿ ಸರ್ ನನಗೆ ಈಗ ಮೇಡಮ್ ತೆಗೆದು ನನಗೆ ಲಿಂಕ್ ಸೆಂಡ್ ಮಾಡಿ ಅದು ಹಾಂ ಅದು ಕಂಟೆಂಟ್ ಹಾಕ್ಬಿಟ್ಟು ಹಾಂ ಕೆ ಆರ್ ಎಸ್ ಹಿಂದೆ ನಡಿಗಿರುವ ಇಲ್ಲ ಚೇತಕ್ ಫೋನ್ ಮಾಡ್ತೀನಿ. ಮೀಡಿಯಾದವ್ರು ಯಾರು ಇಲ್ಲ ಸರ್ ಇಲ್ಲಿ. ಇದು ಮೇಡಮ್ದೆ ಸೋಷಿಯಲ್ ಮೀಡಿಯಾ, ಮೇಡಮ್ದೇ ಇದು ಸೋಷಿಯಲ್ ಮೀಡಿಯಾ ಮೇಡಮ್ದೆ, ಮೀಡಿಯಾದವ್ರು ಯಾರು ಇಲ್ಲ. ಇಲ್ಲ ಸರ್, ಇದು ಮೇಡಮ್ದೆ ಸೋಷಿಯಲ್ ಮೀಡಿಯಾ, ಮೇಡಮ್ ಸೋಷಿಯಲ್ ಮೀಡಿಯಾ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಇಲ್ಲೇ ಮೇಡಮ್ದೆ ನೋಡಿ ಅಲ್ಲಿ. ಸರ್ ಇದು ಮೇಡಮ್ದೆ ಸೋಷಿಯಲ್ ಮೀಡಿಯಾ, ಅವರೇ ಇದು ಮಾಡಿರೋದು. ಮೇಡಮ್ ಪೇಜಲ್ಲಿ ಹೋಗ್ತಾ ಇರೋದು, ಮೀಡಿಯಾದಲ್ಲಿ ಯಾರಿಲ್ಲ ನೋಡಿ ಸರ್ ಅಲ್ಲಿ. ಹಾಂ ಒಬ್ಬರೇ ಬಂದಾರ ಸರ್, ಒಬ್ಬರೇ ಡ್ಯಾಮ್ ಸಿಗ್ಬಿಡಿ. ಮೇಡಮ್ ಇಳಿದಾರಾ ನೋಡ್ರಿ? ಇಲ್ಲ ಇಲ್ಲ ಒಂದು ರಿಕ್ವೆಸ್ಟ್ ಲೆಟರ್ ಬರ್ಕೊಡಿ MP ಅವ್ರ ಆಫೀಸ್ಗೆ, ಒಂದು MP ಅವ್ರ ಆಫೀಸ್ಗೆ ಹತ್ಬಿಡಿ ಸರ್, ಹತ್ಬಿಡಿ. ಗಾಡಿ ಬಿಡಲಿಲ್ಲ. ಕಮ್ಮಿ ಫುಲ್ ಎಲ್ಲಿ ಅದೇನದು ಮುನ್ನಡೆದಂಗೆ ಸ್ಯಾಂಡ್ ಮೈನಿಂಗ್ ಅಂತ
ಇಲ್ಲ ಮೇಡಮ್ದು ಅಫಿಷಿಯಲ್ ಪೇಜ್ ತೆಗಿಯಂಗಿಲ್ಲ. ಅದ್ರ ಮೇಲೆ ನಿಮಗೆ ಆಮೇಲೆ ಕೇಸ್ ಗೀಸ್ ಆದರೆ ತೊಂದರೆ ಆಗುತ್ತೆ ನೋಡಿ. ಸರ್ ಮೇಡಮ್ ಪೇಜಲ್ಲಿ ಇದೆ, ಮೇಡಮ್ ಪೇಜ್ ಇದೆ. ನೋಡೋಣ. ಒಂದು ನಿಮಿಷ. ಹಾಂ ಸ್ವಲ್ಪ ಹಿಂದೆ ಹಾಕೊಡಿ. ಖಂಡಿತ ಹಾಕೊಡ್ತೀನಿ. 2 ನಿಮಿಷ. ನಾನು ಮತ್ತೆ ಬಿಟ್ಟಿದ್ದೇನೆ. ಆಯಿತು, ನನಗೆ ಒಂಚೂರು ಇದನ್ನು ಇದು ಮಾಡಿ. ಓಡಂಗ ಆನಂದಿ चल 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 सोशल मीडिया
ಅಣ್ಣ ಒಂದು ನಿಮಿಷ ಮಾಡ್ತೀನಿ ನಾನು ಅರ್ಜೆಂಟ್ ಇದ್ದೀನಿ ಒಳಗಡೆ. ಅಲೋಕ್ ಫೋನ್ ಮಾಡಿ. ಗುರು ಈಗ ಇಳಿದವ್ರೆ ಒಂದು ನಿಮಿಷ. ನೆಕ್ಸ್ಟ್ ಇಲ್ಲಿ ಮುಗಿಸಿ ಬೇಕು ಶೂಟಿಂಗ್ ಅಲ್ಲ ಬನ್ನಿ ಇಲ್ಲಿ ಚೇತಕ್ ವಿಡಿಯೋ ಅಲ್ಲಿ ಇದಾಯ್ತಲ್ಲ ನಿಮ್ಗೆ ಲಿಂಕ್ ಹಾಕಿದ್ದೀನಿ ನೋಡಿ. ಲಿಂಕ್ ಹಾಕಿದ್ದೀನಿ ಈಗ ಬಂದೈತೆ ನೋಡಿ. ಈಗ ಬಂತು ಜಸ್ಟ್ ತಪ್ಪು
ನಿನಗೆ ಬಂದ ನೀನು ಕೂತ್ಕೇನೋ ಇದೆ ನಂಬರ್ ಬಿನಿ ಗಾಡಿ ಬರೋದು ಇಲ್ಲ ಆಗುದಿಲ್ಲ ಬ್ರೋ ಇಲ್ಲ ಪರ್ಮಿಷನ್ ಇರೋ ಗಾಡಿ ಹೋಗ್ಲಿ ಬನ್ನಿ ಸರ್ ಬಾರೋ ಅಲ್ಲ ಆ ಕಾರಲ್ಲಿದ್ದೆ ಒತ್ಕೊಳ್ಳಿ ಸರ್ ಹಂಗೇನೆ ಒತ್ಕೊಳ್ಳಿ ಬಂದ್ಬಿಡಿಕಲ್ಲ ಜೊತೆ ಕತ್ಕೊಟ್ಟೋಗ್ಬೇಕಾಗಿತ್ತು ನೀನು ಚಿತ್ತಕ್ಕೆ ನೀನು ನಡಿ ನಡಿ ಹತ್ಕ ಚಿತ್ತಕ್ಕೆ ನೀನು ಹೇಳ್ತೀನಿ ಗಾಡಿ ಒಳಗೆ ತಗೋ ನಡಿ 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 ಏನಂದ್ರೆ ಏನಂತ ಫೋನ್ ಮಾಡಿಲ್ವಾ ಏನಂತ ಫೋನ್ ಮಾಡ್ಕೊಂಡು ಗಾಡಿ ಹೋಯ್ತಾ ಬನ್ನಿ ಇಲ್ಲೇ ಮೀಟಿಂಗ್ ಬರ್ತಾರಂತೆ ವಾಪಸ್ಸು ಮೀಟಿಂಗ್ ಬರ್ತಾರಂತೆ ಕಣ ಯಾವ ಚೀಫ್ ಇಂಜಿನಿಯರ್ ಎಲ್ಲ ಹೋಗಿದ್ರು ಕಣ್ರಿ ಮೊದಲ ಫೋನ್ ಅಡಿಷನಲ್ ಎಸ್ ಪಿ ಅವ್ರದ್ದು ಆಯ್ತಾ ಹಾಂ ನಮ್ಮನೆ ಬಿಡಲ್ಲ ಆಫೀಸ್ ಬಿಡಲ್ಲ ರೆಕಾರ್ಡ್ ಮಾಡ್ತಾರೆ ಅಂತ ಬಿಡ್ತಾರ ಈ ಸೈಟಿಗೆ ಅಂತ ಬಿಡ್ತಾರ ಮೇಡಮ್ ಪೇಜಲ್ಲ ಇವು ಅವ್ರು ಹೋದ್ರಲ್ಲ ಗಾಡಿ ತಗೊಂಡ್ಬಿಡಿ ಸರ್ ಇಲ್ಲ ತಡಿ ಸ್ಟಾಪ್ ಅಂತ ಹೇಳ್ತಿದೀವಿ ಬೇರೆ ಟೈಮಲ್ಲಿ ಎಲ್ಲ ಅಣ್ಣ ನಮ್ಮನ್ನೇ ಬಿಡ್ತಿಲ್ಲ ಅಣ್ಣ ಒಂದು ನಿಮಿಷ ತಡಿಯೋಣ ನನಗೇನು ಗೊತ್ತಲ್ಲ ಆ ಕಡೆನೆಲ್ಲ ಬಂದು ಯಾರು ಒಳಗೆ ಬಂದಿದ್ದು ನಂಗೆ ಏನೂ ಗೊತ್ತಿಲ್ಲ ಇಲ್ಲಿ ಹಾಂ ಯಾವ ಇನ್ನೊಂದು ಗೇಟಿಂದ ಬಂದವ್ರು ನಮ್ಮಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡು ಅವ್ರು ಮೇಲ್ಗಡೆ ಹೋಗಕ್ಕೆ ನಾವು ಕೆಳಗಡೆ ಬಂದ್ವಿ ದೂರ ಮೇಲ್ಗಡೆ ಹೋಗಿ ಕೊಡ್ತೀರಿ ಮೇಡಮ್ ಇನ್ಫಾರ್ಮೇಷನ್ ಹೋಗೋರೆ ಹಾಂ ಓಕೆ ಓಕೆ ಇಲ್ಲ ಸರ್ ಎಲ್ಲ ಎಲ್ಲಿದ್ದೀರಿ ಹೇಳಿದ್ರು ಕರೆಕ್ಟಾಗಿ ವಾಪಸ್ ಬಂದ್ಬಿಡ್ತಾರೆ ಬಿಡಿ ಎಲ್ಲಾರನ್ನೂ ಬಿಡಕ್ಕೆ ಹೇಳಿದ್ದೆ
ಯಾರು ಕೊಡಿ ಅವ್ರಿಗೆ ಕೊಡಿ. ಮಾತಾಡ್ಬಿಟ್ಟು ಕೆಲಸ ಇಲ್ಲ ಸೋಷಿಯಲ್ ಮೀಡಿಯಾ ಫಂಕ್ಷನ್ ಆಡೈತೆ. ಇಲ್ಲೆಷ್ಟು 5 ಜನ ಇದ್ದಾರೆ ಅಂದ್ರೆ 5, 6 ಮತ್ತೆ 7 ಮೆಂಬರ್ಸ್ ಇದ್ದಾರೆ ಸರ್. ಯಾರು ಬೇಡವಂತೆ ಬಿಡಿ. ಇಲ್ಲ ಬೇಡವಂತೆ ಬೇಡವಂತೆ ಬಿಡಿ. ಬೇಡವಂತೆ ಬಿಡಿ ಸರ್ ಅವರು. ಅಣ್ಣ ವಿಡಿಯೋ ಮಾಡಕ್ಕಡ ಇಳ್ಕೊಂಬಿಡಿ ಸರ್ ಪ್ಲೀಸ್ ಸರ್. ಅವರು ಒಬ್ಬರು ಎಕ್ಸ್ಟ್ರಾ ಆಗ್ಬಿಟ್ರೆ ಏನಾಗ್ಬಿಟ್ಟದೆ ಸರ್? ವಿಡಿಯೋ ಹಾಕೋ ಎಲ್ಲ ಮೇಡಮ್ ವಿಡಿಯೋ ಹಾಕಿ ಲಿಂಕ್ ಹಾಕಿದ್ದೀನಿ ನೋಡು. ಲಿಂಕ್ ತಗೋ. ಬರಲ್ಲ ಅದು ಹಂಗೆ ಸೋಷಿಯಲ್ ಮೀಡಿಯಾ ಸರ್. ಗಾಡಿ 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 ಹೋಗ್ಬೇಕು ನೀವು. ಇದಕ್ಕೆ ಹೋಗ್ಬೇಕು ಫುಲ್ಲು. ಮೀಡಿಯಾದವ್ರಿಗೆ ಮೀಟಿಂಗ್ ಕಳಿಸ್ಕೊಡಪ್ಪ ಅಂತ ಹೇಳಕ್ ಬಂದ್ವಿ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ತಿರುಗಿಸಿ ರಗ್ಗ ಅಂತ ಹೇಳ್ತೀನಿ. ಮೇಡಮ್ ಇಲ್ಲೇ ಇದೆ. ಅಯ್ಯೋ ಮುಂದಕ್ಕೆ ಹಾಕ್ರಿ. ಹಾಂ
ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಏನು ಬೇಡ ಬರೀ ರಿಸ್ಟ್ರಿಕ್ಟೆಡ್ ಏರಿಯಾ ಬನ್ನಿ ಫ್ರೆಂಡ್. ಮಧುವಣ್ಣ ತುಂಬ ಡೀಪ್ ಇದೆ. ಸರ್